ಅಧ್ಯಕ್ಷರೇ, the first parliament of India, the first parliament of the world, ಅನುಭವ ಮಂಟಪವನ್ನ ಇವತ್ತು ಬೆಳಗಾವಿಯ ಸುವರ್ಣಸೌಧದಲ್ಲಿ ಇವತ್ತು ಅದನ್ನ ಹಾಕೋದ್ರ ಮುಖಾಂತರ ಇವತ್ತು ಈ ನಾಡಿಗೆ, ಈ ದೇಶಕ್ಕೆ ಒಂದು ಭವ್ಯವಾದ ಸಂದೇಶವನ್ನ ಇವತ್ತು ತಮ್ಮ ಮುಖಾಂತರ ತಮಗೆ ಮತ್ತು ಸರ್ಕಾರಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಅನುಭವ ಮಂಟಪ ಅನ್ನೋದು ಒಂದು ಈ ದೇಶಕ್ಕೆ ಒಂದು ಮಾದರಿಯಾದ ದ ಫಸ್ಟ್ ಪಾರ್ಲಿಮೆಂಟ್ ಅಂತ ಏನು ನಾವು ಒಪ್ಕೊಳ್ತಿದ್ದೀವಿ. ಇವತ್ತು ಅಣ್ಣ ಬಸವಣ್ಣನವರ ಏನು ಜಗಜ್ಯೋತಿ ಅಣ್ಣ ಬಸವಣ್ಣನವರು ಇವತ್ತು ಅದನ್ನು ರಚನೆ ಮಾಡೋದ್ರ ಮುಖಾಂತರ ಈ ನಾಡಿಗೆ, ಈ ದೇಶಕ್ಕೆ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಸಾಮಾಜಿಕ ನ್ಯಾಯದಿಂದ ಈ ದೇಶದಲ್ಲಿರುವಂಥ ಅನೇಕ ತೊಂದರೆಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಈ ಒಂದು ಅನುಭವ ಮಂಟಪವನ್ನು ಅದರ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಪೂಜ್ಯರಾದಂಥ ಅಲ್ಲಂ ಪ್ರಭುಗಳನ್ನು ಇವತ್ತು ಅಲ್ಲಿ ಅಧ್ಯಕ್ಷರನ್ನಾಗಿ ನೇಮಿಸಿದರು. ಮಾನ್ಯ ಅಧ್ಯಕ್ಷರು ಈಗಾಗಲೇ ಅನೇಕ ಹಿರಿಯ ನಾಯಕರು ಮಾತಾಡಿದ್ದಾರೆ. ಇವತ್ತು ನನ್ನ ವಿಚಾರವಾಗಿ ಇವತ್ತು ಅಣ್ಣ ಬಸವಣ್ಣನವರು ಜನಿಸಿದ್ದು ಬಿಜಾಪುರ ಜಿಲ್ಲೆ ಇಂಗ್ಲೇಶ್ವರ ಗ್ರಾಮದಲ್ಲಿ. ಅವರ ವಿದ್ಯಾಭೂಮಿ ಬಸವ ಕಲ್ಯಾಣ, ಅವರ ವಿದ್ಯಾಭೂಮಿ ಮತ್ತು ತಪೋಭೂಮಿ ಅಂತ ಹೇಳ್ತೀವಿ ನಾವು, ಐಕ್ಯ ಭೂಮಿ, ಕೂಡಲ ಸಂಗಮ. ನಾನು ಕೂಡಲ ಸಂಗಮ ಒಂದು ಹುನಗುಂದ ಮತಕ್ಷೇತ್ರದಿಂದ ನಾನು ಶಾಸಕನಾಗಿದ್ದರಿಂದ ಇವತ್ತು ನನ್ನ ಕ್ಷೇತ್ರದಲ್ಲಿ ಕೂಡ ಅನೇಕ ಅಭಿವೃದ್ಧಿ ಪರ ಕೆಲಸಗಳು ಏನು ಅಣ್ಣ ಬಸವಣ್ಣನವರ ಒಂದು ವಿದ್ಯಾಭೂಮಿ ಹಾಗೂ ಐಕ್ಯ ಭೂಮಿಯಲ್ಲಿ ಕೂಡ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಮ್ಮ ಹಿಂದಿನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಸುಮಾರು 189 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಇವತ್ತು ಅಕ್ಷರಧಾಮದ ಮಾದರಿಯಾಗಿ ಇವತ್ತು ಶರಣ ಗ್ರಾಮ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಸರ್ಕಾರದಲ್ಲಿ ಕೂಡ ಇವತ್ತು ಏನು ಒಟ್ಟಾರೆ ಅದು ಸುಮಾರು 450 ಕೋಟಿ ಯೋಜನೆ ಈಗಾಗಲೇ ಅದು ಸಿದ್ಧ ಆಗಿದೆ. ಈಗಾಗಲೇ ಸರ್ಕಾರ ಪ್ರಾಯೋಗಿಕವಾಗಿ 2015-16ರಲ್ಲಿ 134 ಕೋಟಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿದೆ. ಇವತ್ತು ಆ ಯೋಜನೆ ಇವತ್ತು ನಡೀತಾ ಇದೆ. ಬಹುತೇಕ ಇಲ್ಲಿ ಒಂದು ಮಾತನ್ನ ನಾನು ಹೇಳಿದ್ರೆ ತಪ್ಪಾಗಕೂಡದು. ಇವತ್ತು ಯಾವ ಮುಖ್ಯಮಂತ್ರಿಗಳು ಕೂಡ ಅನೇಕ ಲಿಂಗಾಯತ ಏನು ನಾಯಕರು ಎನಿಸಿಕೊಂಡಂತವ್ರು, ಮುಖ್ಯಮಂತ್ರಿಗಳಾದಂಥವ್ರು ಇವತ್ತು ಅಣ್ಣ ಬಸವಣ್ಣನವರ ಭಾವಚಿತ್ರವನ್ನ ಯಾವ ಸರ್ಕಾರಿ ಕಚೇರಿಯಲ್ಲಿ ಕೂಡ ಹಾಕುವಂತ ಕೆಲಸ ಮಾಡಲಿಲ್ಲ. ಆದ್ರೆ ಆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಅಣ್ಣ ಬಸವಣ್ಣನವರ ಭಾವಚಿತ್ರವನ್ನು ಹಾಕುವಂತ ಕೆಲಸ ಮಾಡಿದರೆ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದಷ್ಟೇ ಅಲ್ಲದೆ ಇದೇ ವರ್ಷ 2023ರಲ್ಲಿ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಅಣ್ಣ ಬಸವಣ್ಣನವರ ಒಪ್ಪಿಕೊಳ್ಳುವಂತ ಕೆಲಸ ಮಾಡಿತು. ಇವತ್ತು ಅದರ ಜೊತೆಗೆ ಇವತ್ತು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಶರಣರ ಗ್ರಾಮ, ಶರಣರ ನಾಡು, ಶರಣರ ಹಳ್ಳಿ ಅನ್ನುವ ರೀತಿಯಲ್ಲಿ ಅಕ್ಷರಧಾಮದ ಮಾದರಿಯಾಗಿ ಆ ಯೋಜನೆ ಇವತ್ತು ಪ್ರಾರಂಭ ಆಗಿದೆ. ಅದು ಹಿಂದಿನ ನಮ್ಮ ಸರ್ಕಾರದಲ್ಲಿ ಇವತ್ತು ಕೂಡ ಆ ಕೆಲಸ ಕಾರ್ಯ ಮುಂದುವರೆದಿದೆ. ಯಾಕಂದ್ರೆ ಅಣ್ಣ ಬಸವಣ್ಣನವರ ಒಂದು ಉದ್ದೇಶ ಸಕಲ ಜೀವಾತ್ಮಗಳಿಗೆ ದೇಶನ ಬಯಸಿದಂಥವ್ರು. ಇವತ್ತು ಗುರುಲಿಂಗ ಜಂಗಮವನ್ನ ಮೆಚ್ಚಿ ನಡೆದಂತ ನಮ್ಮ ಏನು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇವತ್ತು ಅಣ್ಣ ಬಸವಣ್ಣನವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯ ಇಲ್ಲದ ಧರ್ಮ ಅದು ಯಾವುದಯ್ಯ ಅಂತ ಹೇಳಿ. ದಯ ಇಲ್ಲದ ಧರ್ಮ ಅದು ಯಾವುದೂ ಇಲ್ಲ ಅಂತ. ಎಲ್ಲ ಧರ್ಮಗಳಲ್ಲಿ ಕೂಡ ದಯ ಇದೆ. ಆ ದಯೆಯನ್ನ ಕಾಣುವಂತ ಕಣ್ಣುಗಳು ಬೇಕು, ಮನಸ್ಸುಗಳು ಬೇಕಾಗಿದೆ ಇವತ್ತಿನ ನಾಡಿಗೆ, ಇವತ್ತಿನ ಪ್ರಪಂಚಕ್ಕೆ. ಆ ನಿಟ್ಟಿನಲ್ಲಿ ಇವತ್ತು ಯಾವ ಮುಖ್ಯಮಂತ್ರಿಗಳು ಕೂಡ ಇವತ್ತು ಭಾವಚಿತ್ರವನ್ನು ಹಾಕುವಂಥದ್ದು ಮಾಡಲಿಲ್ಲ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಪ್ರಥಮ ಬಾರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೂಡ ಇವತ್ತು 2013 ಮೇ 14ನೇ ತಾರೀಕು
ಬಸವ ಜಯಂತಿ ದಿವಸನೇ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ರು ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆದ ಕಾರಣ ಇವತ್ತು ತಾವು ಏನು ಅನುಭವ ಮಂಟಪದ ಒಂದು ತೇಲಚಿತ್ರವನ್ನ ಇವತ್ತು ಏನು ನಮ್ಮ ಸುವರ್ಣಸೌಧದಲ್ಲಿ ತಾವು ಬಿಡುಗಡೆ ಮಾಡಿದ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಇದೇ ರೀತಿ ವಿಧಾನಸೌಧದಲ್ಲಿ ಆಗಬೇಕು. ಇದೇ ರೀತಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಅನುಭವ ಮಂಟಪವನ್ನ ಇವತ್ತು ಒಂದು ತೇಲಚಿತ್ರವನ್ನ ಅಲ್ಲಿ ಕೂಡ ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಪ್ರದೀಪ್ ಈಶ್ವರ್.